ಬೇಕು, ದುಡಿದು ಬಂದ ಗಂಡನ ಪಾದ ಸೇವಾ ಮಾಡಬೇಕು. ಇದು ಸತಿ ಧರ್ಮ ಅಂತ ಹೇಳಿದ್ರ ಅವತ್ತು. ಈ ಮಾತ ಆಕಿನ ಮನಸ್ಸಿಗೆ ಮ್ಯಾಲ ಪರಿಣಾಮ ಬೀರ್ತು. ನೋಡ್ರಿ ಹ್ಯಾಂಗೆ ಬದಲಾವಣೆ ಆತಾವ. ಪುರಾಣ ಕೇಳಿದ್ರೆ ಏನೂ ಲಾಭ ಇಲ್ಲತ್ತೀರಿ ನೀವು. ನೋಡ್ರಿ ಹ್ಯಾಂಗೆ ಲಾಭ ಆತಾವ. ಹೆಂಗೆ ಮಾಡೋದು? ನಾನು ಯಾಕೆ ಗಂಡನ ಸೇವಾ ಮಾಡಬಾರ್ದು? ನಾನು ಯಾಕೆ ಗಂಡಗೆ ಊಟಕ್ಕೆ ಕೊಡಬಾರ್ದು? ನಾನು ಯಾಕೆ ಅಡುಗೆ ಮಾಡಬಾರ್ದು? ನಾನು ಯಾಕೆ ದುಡಿದು ಬಂದ ಗಂಡನ ಪಾದ ಒತ್ತಬಾರ್ದು, ಕಾಲು ಒತ್ತಬಾರ್ದು? ವಿಚಾರ ಮಾಡಿದಳು. ವಿಚಾರ ಮಾಡಿ ಪುರಾಣ ಮುಗೀತು. ಮುಗಿದ ಮೇಲೆ ಪ್ರಸಾದ ಮಾಡಿದ್ರು. ಮನೆಗೆ ಹೋಗೋ ಮುಂದೆ ಅಕ್ಕಿ ಅಂದಳು, ನಾಳೇನು ಹಿಡಿದು ನೀವೇನು ಅಡುಗೆ ಮಾಡೋದು ಬೇಡ್ರಿ, ನಾನೇ ಮಾಡ್ತೇನೆ ಅಂದಳು. ಧೈರ್ಯ ಬತ್ರಿ ಇವನಿಗೆ. ಭಾರಿ ಆಯ್ತಂದ. ನಾವು ಪುರಾಣಕ್ಕೆ ಬಂದದಕ್ಕೂ ಸಾರ್ಥಕ ಆಯ್ತು ಅಂತಂದ. ಮತ್ತು ನಿನಗೆ ಅಡುಗೆನೇ ಬರಲ್ಲಲ್ಲ, ಹ್ಯಾಂಗೆ ಮಾಡ್ತೀಯ ಅಂದ. ಒಂದು ಪುಸ್ತಕ ತಂದು ಕೊಡ್ರಿ ಅಂದಳಕ್ಕಿ. ಅಡುಗೆ ಅರಮನೆ ಅಂತ ಒಂದು ಪುಸ್ತಕ ಇರ್ತದೆ. ಪುಸ್ತಕ ತಂದು ಕೊಟ್ಟ. ಮೊದಲ ರೊಟ್ಟಿ ಮಾಡಿದಳು. ರೊಟ್ಟಿ ಮಾಡಿದಳು ಹೇಳ್ತೇನೆ ನಿಮಗೆ, ಸೂರ್ಯ ಚಂದ್ರಾಮ ಆಗಿದ್ದು. ಅರ್ಧ ರೊಟ್ಟಿ ಕಡ್ದು ಹೋಗಿದ್ದು. ಈಗಿನ ಹೆಣ್ಮಕ್ಳು ರೊಟ್ಟಿ ನೋಡ್ರಿ ಯಾರ್ದು ಗುಂಡಾಗಲ್ಲ, ಎಲ್ಲ ಚಪಾತಿನೇ ಮಾಡ್ತಾವೆ. ರೊಟ್ಟಿನೇ ಈಗ ಯಾನು ಆಯಿಗಳು ಹಾರ ತಲೆ ಮೇಲೆ ಸೆರಗ ಹಚ್ಕೊಂಡು ಕೂತಾರ, ಇವ್ರಿಗೆ ಇಟ್ಟೆ ರೊಟ್ಟಿ ಬರ್ತಾವೆ. ಏನು ಸೈಡ್ ಪದರ್ ಬಿಟ್ಟಾರ, ಇವ್ರಿಗೆ ಬರೀ ಚಪಾತಿನೇ ಬರ್ತಾವೆ. ಅವ್ರಿಗೆ ರೊಟ್ಟಿ ಮಾಡ್ಲಿಕ್ಕೆ ಹಚ್ಚನ್ನು ಬೇಕಾರೆ ಅರ್ಧ ಮುರಿದೇ ಹೋಗಿರ್ತದೆ, 4 ಮೂಲೆ ಆಗಿರ್ತಾವೆ ಅದಕ್ಕೆ. ನಮ್ಮ ಮನೆ ಒಬ್ಬಾಕಿ ಹೆಣ್ಮಕ್ಳಿಗೆ ಕೇಳ್ದನ, ಯಾವ ಮತ್ತು ರೊಟ್ಟಿ ಗುಂಡಾಗಿಲ್ಲ, ಹಿಂಗ್ಯಾಕೆ ಅರ್ಧ ಕಡ್ದು ಹೋಗ್ಯದ, ಹಿಂಗ್ಯಾಕೆ ಉಳ್ದದು ಅಂತ ಕೇಳ್ದನ. ನೋಡ್ರಿ, ಹಿಂದಕಿನವ್ರಿಗೆ ಟ್ಯಾಕ್ಸ್ ಇದ್ದಿತ್ತಿಲ್ಲ, ಈಗ ನಮಗೆಲ್ಲ ಟ್ಯಾಕ್ಸ್ ಅದ. ನಮ್ಮ ರೊಟ್ಟ್ಯಾಗ ಅರ್ಧ GST ಕಟ್ಟಾಗಿ ಹೋಗ್ತದ, ಅದಕ್ಕೆ ಅರ್ಧನೇ ರೊಟ್ಟಿ ಇರ್ತದೆ ನಮ್ಮದು. ಅರ್ಧ ರೊಟ್ಟ್ಯಾಗ GST ಕಟ್ಟಾಗಿರ್ತದೆ, ಅರ್ಧ ಮುರಿದು ಹೋಗಿರ್ತದೆ. ಸೂರ್ಯ ಚಂದ್ರಾಮ್ನಂಥವು ಹಿಡ್ದಾಮ್ 2 ರೊಟ್ಟಿ ಮಾಡಿದಳು. ಹಿಂದಿಗಡ್ದು ಸಾರು ಮಾಡ್ಲಿಕ್ಕತ್ತಳು. ಪುಸ್ತಕ ಓದ್ಕೊತ ಖಾರ ಹಾಕೋ ಜಾಗನ ಉಪ್ಪು ಹಾಕ್ಯಾಳ, ಉಪ್ಪು ಹಾಕೋ ಜಾಗನ ಖಾರ ಹಾಕ್ಯಾಳ. ಎಲ್ಲ ಹಾಕಿ ಹಿಂದಿಗಡ್ದು ಪಾಣೆ ಹೊಡೆದಾಳ. ಅದಕ್ಕೆ ಏನೇನು ಹಾಕ್ಯಾಳೋ ಗೊತ್ತಿಲ್ಲ. ಅಷ್ಟು ಅನ್ನೋದ್ರೊಳಗೆ ಬತ್ರಪ್ಪ ಇದು ಹುಲಿ ಸಾಲಿದ ಉಳ್ಳಕ್ಕೆ. ಹೇಳ್ತೇನೆ ನಿಮಗೆ, ಖಾರ ಹಾಕಿ ಸಾರು ಮಾಡಿದಳು. 1 ಚಮಚ ಸಾರು ನೀಡಿ ಅದು ಹಿಡ್ದಾಮ ಲಮಣಿಗೆರು ಮಾಡ್ತಾರಲ್ಲ ಇಂಥ ದಾಮು ರೊಟ್ಟಿ, ಒಂದ್ರಾಗೆ 3 ಮಂದಿ ಉಣ್ತಾರವ್ರು. ಅಂಥ ರೊಟ್ಟಿ ಮುರಿದಿಟ್ಟಳು. ತುತ್ತು ಮುರಿದು ಬಾಯಾಗ ಹಾಕ್ಕೊಂಡ್ರೆ ಹೇಳ್ತೇನೆ ನಿಮಗೆ, ಈ ಮಗನಿಗೆ ಎಲ್ಲೆಲ್ಲಿ ತೂತಿದ್ದು ಎಲ್ಲ ಕಡೆ ಉರ್ಲಿಕ್ಕತ್ತಿತ್ರಿ, ಅಷ್ಟು ಖಾರ ಹಾಕಿದಳು. ಯವ್ವಾಂದ ಉಸುಲು ತೋಳಕ್ಕೆ ಬರಲಾಗ್ಯದ. ಖಾರಬೇಳೆ ಹ್ಯಾಂಗಾಗ್ಯದ ಅಂದಳಕ್ಕಿ. ಸುಮಾರಾಗ್ಯದ ಅಂದ್ರೆ ನಾಳೆಗೆ ಮಾಡಂಗಿಲ್ಲ. ಇಂಥ ಸಾರೇ ಉಂಡಿಲ್ಲ ಅಂದ. ಮ್ಯಾಲೆ ಎತ್ಕೊಂಡು ಕುಡಿದ್ರಿ. ಕುಡ್ದ ಹೇಳ್ತೇನೆ ನಿಮಗೆ, ದಿಕ್ಕು ತಪ್ಪು ಹೋಯ್ತು. ಹಾಗೆ ಉಸುಗಾರ್ಕೋತ ಸಾಲಿಗೆ ಹೋದ. 10-15 ದಿನದಾಗ ಹೆಣ್ಮಗಳು ಕೈ ಕೂತು ಅಡುಗೆ ಮಾಡ್ಲಿಕ್ಕತ್ತೋಡ್ರಿ. ಚಂದ ರೊಟ್ಟಿ ಮಾಡ್ಲಿಕ್ಕತ್ತಳು, ಪಲ್ಯ ಮಾಡ್ಲಿಕ್ಕತ್ತಳು, ಮನೆ ಕಸ ಹೊಡ್ಲಿಕ್ಕತ್ತಳು, ಮುಸುರಿ ತೊಳಿಲಿಕ್ಕತ್ತಳು, ಒಗ್ಯಾಣ ಹೋಗ್ಲಿಕ್ಕತ್ತಳು. ಮಾಸ್ತರ್ಗೆ ಧೈರ್ಯ ಬತ್ರಿ. ಇನ್ನು ಸಂಸಾರ ರಬ್ಬಿ ಕೂತಂದು ನಾವು. ರಬ್ಬಿ ಕೂತಂದು ಸಾಲಿದ ಬರವ. ಸಾಲಿದ ಬಂದು ಕಾಟದ ಮೇಲೆ ಮಕ್ಕೊಂಡು, ಗುರುಗಳು ಏನು ಹೇಳ್ಯಾರ? ದುಡ್ದು ಬಂದು ಗಂಡನ ಪಾದ ಹೊತ್ತಂದಾರಿಲ್ಲ, ಬಾ ಕಾಲು ಹೊತ್ತು ಬಾ. ನಾವು ಕಾಲು ಹೊತ್ತಕ್ಕಿರಿ. ಆಕೆ ಅಂದಳು, ಪುರಾಣಕರೇ ಯಾಕೋ ಅದನ್ನ ಮೊದಲಿಂದೇ ಸುಖ ಇತ್ತಲ್ಲ. ಕಾಲು ಒತ್ತಗೋತ ಗಂಡಗೆ ಹೇಳಿದಳು, ನೋಡ್ರಿ, ಸಾಲಿಗೆ ಮನೆಗೆ ದೂರಿಲ್ಲ. ಇಲ್ಲಿ ಮನೆ ಅದ, ಅಲ್ಲಿ ಸಾಲಿ ಅದ. ಇಷ್ಟೇ ಹೋಗಿ ಬರ್ಬೇಕಾದ್ರೆ ನಿಮ್ಮ ಕಾಲು ನುಸ್ಸಂಗಿಲ್ಲ. 10 ಮುಳುಗೋ ತನಕ ಪಾರ್ಗಳು ಜೋಡಿ ಒದರ್ಯಾಡಿ ನಿಮ್ಮದು ಗಂಟ್ಲು ನುಸ್ತದ. ಮೊದಲು ನಿಮ್ಮ ಕುತ್ತಿಗೆ ಒತ್ತೇನಂದಳು. ಇದು ನಾವೇ ನೋಡಿ ನಮ್ಮದೇ ಕಾರ್ಬಾರ್ ಮಾಡಿ ನಾವೇ ಮದುವೆ ಮಾಡ್ಕೊಂಡೇವು ಅಂದ್ರೆ ಹಿಂಗಾಗ್ತದ. ಯಾರೂ ಆ ಗೋಜಿಗೆ ಹೋಗಬೇಡ್ರಿ. ಅವ್ವ ಅಪ್ಪ ಇರೋ ತನಕ ಅವರು ಒಳ್ಳೆ ವಿಚಾರ ಮಾಡಿ ಒಳ್ಳೆ ಗಂಡ ಮನೆಗೆ ಕೊಡ್ತಾರೆ, ಒಳ್ಳೆ ಹೆಣ್ಣೆ ತೊಗೊಂಡು ಬರ್ತಾರೆ. ಅವರು ಮದುವೆ ಮಾಡೋ ತನಕ ನೀವು ಸಮಾಧಾನದಿಂದಿರ್ರಿ. ಲವ್ ಮ್ಯಾರೇಜ್ ಅಂತ ತಿಳ್ಕೊಂಡು ಯಾರೂ ಗದ್ದಲಕ್ಕೆ ಬೀಳಬೇಡ್ರಿ. ಅದ್ರಾಗ ತಾಳ್ಕಿ ಇಲ್ಲ. ಯಾವಾಗ ಮೂರದು ಬೀಳುತ್ತದೋ ಗೊತ್ತಿಲ್ಲದು. ಆ ಮದುವೆ ಒಳಗೆ ತಾಳ್ಕಿ ಇಲ್ಲ. ಇಲ್ಲಿ ಯಾರು ಓಡಾಡ್ಲಿಕ್ಕತ್ತಾರ? ಜಗದೊಡೆ ಏನಾದಂಥ ಪರಮಾತ್ಮನೇ ಓಡಾಡ್ಲಿಕ್ಕತ್ತಾನ. ಎದಕ್ಕೆ? ಗುಣವಂತಿ ಆದಂಥ ಹೆಣ್ಣು ಮಗಳು. ಯಾರು? ಮಲ್ಲಮ್ಮನನ್ನ ಆ ಸಿದ್ದಾಪುರದಲ್ಲಿರತಕ್ಕಂಥ ಭರಮರೆಡ್ಡಿಗೆ ಒಯ್ದು ಕಟ್ಟಿ ಹಾಕ್ಲಿಕ್ಕೆ, ಗಂಟು ಹಾಕ್ಲಿಕ್ಕೆ ಓಡಾಡ್ಲಿಕ್ಕತ್ತಾನ. ಹೆಣ್ಣು ಹೆಂಗಿರಬೇಕು? ಏನೂ ಇರ್ಲಿಕ್ಕೆ ಬಿಡಲ್ಯಕ್ಕ ಗುಣ ಒಳ್ಳೇದಿರಬೇಕು. ಗುಣನೇ ಸರಿ ಇದ್ದಿತ್ತಿಲ್ಲ ಅಂತಂದ್ರೆ ಎಷ್ಟಿದ್ರೂ ಸೌಂದರ್ಯ ತಗೊಂಡು ಏನು ಮಾಡೋದದ?
ನೋಡಿದ್ರೆ ಐಶ್ವರ್ಯ ರೈಗೆ ನೋಡ್ದಂಗೆ ಆಗ್ತದ. ಗುಣನೇ ಚಲೋ ಇದ್ದಿತ್ತಿಲ್ಲ ಅಂದ್ರೆ ಮಾಡೋದೇನು ತಗೊಂಡು. ಸೌಂದರ್ಯ ಮುಖ್ಯ ಅಲ್ಲ, ಹೆಣ್ಣಿನಲ್ಲಿ ಗುಣ ಬಹಳ ಮುಖ್ಯ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಬಂಗಾರ ಬಳೆಯ ಸಿಂಗಾರ ಸರದ ಆಸೆಯ ಬಿಡಬೇಕು, ಬಂಗಾರ ಬಳೆಯ ಸಿಂಗಾರ ಸರದ ಆಸೆಯ ಬಿಡಬೇಕು. ರಂಗಮಾಣಿಕ್ಯನತು ಮಂಗಳ ಸೂತ್ರವು ಅಂಗದಿರಬೇಕು, ರಂಗಮಾಣಿಕ್ಯನತು ಮಂಗಳ ಸೂತ್ರವು ಅಂಗದಿರಬೇಕು. ನಾಶಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ, ನಾಶಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ, ಮುತ್ತೈದಿ ನಿಜದಿ ಗರತಿ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಕೊರಳೊಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ, ಕೊರಳೊಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ. ಬೆಲೆ ಬಾಳುವ ಬಂಗಾರದ ಗಿಣದ ಬಯಕೆಯು ಬೇಡಮ್ಮ, ಬೆಲೆ ಬಾಳುವ ಬಂಗಾರದ ಗಿಣದ ಬಯಕೆಯು ಬೇಡಮ್ಮ. ಒಂದು ಗುಂಜಿಯಷ್ಟು ತೂಕ ಗುಳ್ಳದಾಳಿ ಇತರ ಸಾಕ, ಒಂದು ಗುಂಜಿಯಷ್ಟು ತೂಕ ಗುಳ್ಳದಾಳಿ ಇತರ ಸಾಕ, ಹೆಚ್ಚಿನೊಡವೆ ಯಾಕ ಬೇಕಾ. ಗುಣವಂತಿಯಾಗಿ ಬಾಳಿ ಮಾವನ ಮನೆಯ ಮಲ್ಲಿಗೆಯಾಗು ಅತ್ತಿಗೆ ತೊತ್ತಾಗು, ಮಾವನ ಮನೆಯ ಮಲ್ಲಿಗೆಯಾಗು ಅತ್ತಿಗೆ ತೊತ್ತಾಗು. ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು, ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು. ಮಾತು ಮುತ್ತಾಗಲಿ ನಿನ್ನ ನೀತಿ ಶೀಲಾಗಲಿ, ಮಾತು ಮುತ್ತಾಗಲಿ ನಿನ್ನ ನೀತಿ ಶೀಲಾಗಲಿ, ನಿನ್ನ ಹೆಸರು ಚಿರವಾಗಲಿ. ಗುಣವಂತಿಯಾಗಿ ಬಾಳಿ ಗಂಡನು ಕುರುಡನು ಕುಂಟನೇ ಇರಲಿ ಅವನೇ ದೇವರಮ್ಮ, ಗಂಡನು ಕುರುಡನು ಕುಂಟನೇ ಇರಲಿ ಅವನೇ ದೇವರಮ್ಮ.
ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಪ್ರೀತಿಯ ಕಣ್ಣಾಗು ನೀ ಪತಿಗೆ ಪ್ರಿಯಳಾಗು. ಪ್ರೀತಿಯ ಕಣ್ಣಾಗು ನೀ ಪತಿಗೆ ಪ್ರಿಯಳಾಗು. ಸದ್ಧರ್ಮಕ್ಕೆ ನೆಲೆಯಾಗು. ಗುಣವಂತಿಯಾಗಿ ಬಾಳಿ. ದುಷ್ಟರ ಸಂಗದಿ ಫಲವೇನುಂಟು ದೂರಿರುವವರಿಂದ. ದುಷ್ಟರ ಸಂಗತಿ ಫಲವೇನುಂಟು ದೂರಿರುವವರಿಂದ. ದುರ್ಗುಣ ಅಳಿದು ಗುರು ಹಿರಿಯರಿಗೆ ವಂದಿಸು ಮುದದಿಂದ. ದುರ್ಗುಣ ಅಳಿದು ಗುರು ಹಿರಿಯರಿಗೆ ವಂದಿಸು ಮುದದಿಂದ. ತಾನಧನಿಧಿಯಾಗು ನೀ ಬಡವರ ತಾಯಿಯಾಗು. ತಾನಧನಿಧಿಯಾಗು ನೀ ಬಡವರ ತಾಯಿಯಾಗು. ನೀ ಅನ್ನಪೂರ್ಣೆಯಾಗು. ಗುಣವಂತಿಯಾಗಿ ಬಾಳಿ. ಆಸೆ ವಿಷಯವೆಂಬ ವಾಸನೆಯಳಿದು ಲೇಸಾಗಿ ಬಾಳಮ್ಮ. ಆಸೆ ವಿಷಯವೆಂಬ ವಾಸನೆಯಳಿದು ಲೇಸಾಗಿ ಬಾಳಮ್ಮ. ನಿತ್ಯ ಬೆಳಗಿನಲ್ಲಿ ರೇವೂರ ಕವಿಗಳ ಕವಿತೆಯ ಹಾಡಮ್ಮ. ಆಸೆ ವಿಷಯವೆಂಬ ವಾಸನೆಯಳಿದು ಲೇಸಾಗಿ ಬಾಳಮ್ಮ. ನಿತ್ಯ ಬೆಳಗಿನಲ್ಲಿ ರೇವೂರ ಕವಿಗಳ ಕವಿತೆಯ ಹಾಡಮ್ಮ. ಹೆಚ್ಚೇನು ಹೇಳಬೇಕು ಮಲ್ಲಿನಾಥನ ನೆನಿಬೇಕು. ಹೆಚ್ಚೇನು ಹೇಳಬೇಕು ಮಲ್ಲಿನಾಥನ ನೆನಿಬೇಕು. ನಿನ್ನ ಬಾಳಿಗವನೆ ಬೆಳಕು. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪ್ರತಿವ್ರತೆಯರ ಹಾದಿಲ ನಡೆದು ಸದ್ಗತಿಯ ಕಾಣಿರಮ್ಮ. ಪತಿವ್ರತೆಯರ ಹಾದಿಲ ನಡೆದು ಪತಿವ್ರತೆಯರ ಹಾದಿಲ ನಡೆದು ಪತಿವ್ರತೆಯರ ಹಾದಿಲ ನಡೆದು ಸದ್ಗತಿಯ ಕಾಣಿರಮ್ಮ.